ಈ ವಿಡಿಯೋದಲ್ಲಿ ನಾವಿವತ್ತು ಫೈನಲ್ BCom ಮ್ಯಾನೇಜ್ಮೆಂಟ್ 6th ಸೆಮಿಸ್ಟರ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ನಲ್ಲಿ ಸೇಲ್ಸ್ ಬಜೆಟ್ ಹೇಗೆ ಪ್ರಿಪೇರ್ ಮಾಡೋದು ಅನ್ನೋದನ್ನು ನೋಡೋಣ. ನಾನು ನಿಮ್ಗೆ ಆಲ್ರೆಡಿ 2 ಪ್ರಾಬ್ಲಮ್ಸ್ ವಿತ್ ಸೊಲ್ಯೂಷನ್ಸ್ ಕಳಿಸಿದ್ದೀನಿ. ಅದರಲ್ಲಿ ಫಸ್ಟ್ ಪ್ರಾಬ್ಲಮ್ನ ನಾನೀಗ ಇಲ್ಲಿ ಸಾಲ್ವ್ ಮಾಡ್ತಾಯಿದ್ದೀನಿ. ಆ ಪ್ರಾಬ್ಲಮಲ್ಲಿ ಕೊಟ್ಟಿರೋ ಇನ್ಫಾರ್ಮೇಷನ್ ಏನಿದೆ ಅಂತ ಒಂದ್ಸರಿ ನೋಡೋಣ. ಸೊ ಕಂಪನಿ ನೇಮ್ ಇಸ್ ACS Distributors Limited. This company has three sales divisions. One is Mumbai, another one Delhi, another one Kolkata. The company is dealing with 2 products, A and B. And in the problem, ಏನೇನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅದನ್ನು ನೋಡೋಣ ನೋಡಿ. ಸೊ ಗಿವನ್ ಇನ್ಫಾರ್ಮೇಷನ್ 2010 ಬಜೆಟೆಡ್ ಸೇಲ್ಸ್ ಅಂದರೆ ಆಲ್ರೆಡಿ 2010ನಲ್ಲಿ ಅವರು ಏನು ಸೇಲ್ಸ್ ಬಜೆಟ್ ಪ್ರಿಪೇರ್ ಮಾಡ್ಕೊಂಡಿದ್ರು ಅದನ್ನು ಕೊಟ್ಟಿದ್ದಾರೆ. ಆ್ಯಂಡ್ 2010ನಲ್ಲೇ ಆ್ಯಕ್ಚುಯಲ್ ಸೇಲ್ಸ್ ಏನಾಗಿದೆ ಅದನ್ನು ಕೊಟ್ಟಿದ್ದಾರೆ. ಸೊ ಕ್ವಶನ್ ಏನು ಕೇಳಿದ್ದಾರೆ? ದ ಕ್ವಶನ್ ಈಸ್ 2011ದು ಸೇಲ್ಸ್ ಬಜೆಟ್ನ ಪ್ರಿಪೇರ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಕೊಟ್ಟಿರೋ ಇನ್ಫಾರ್ಮೇಷನ್ ಏನು ಮೇನು? ಸೊ ಮುಂಬೈ, ಡೆಲ್ಲಿ ಆ್ಯಂಡ್ ಕೋಲ್ಕತ್ತಾ 3 ಸೇಲ್ಸ್ ಡಿವಿಷನ್, 2 ಪ್ರಾಡಕ್ಟ್ A ಆ್ಯಂಡ್ B. ಬಜೆಟೆಡ್ ಸೇಲ್ಸ್ 2010 ಕೊಟ್ಟಿದ್ದಾರೆ, ಆ್ಯಕ್ಚುಯಲ್ ಸೇಲ್ಸ್ 2010 ಕೊಟ್ಟಿದ್ದಾರೆ. 2011ದು ಬಜೆಟೆಡ್ ಸೇಲ್ಸ್ ಬಜೆಟ್ನ ಪ್ರಿಪೇರ್ ಮಾಡಿ ಅಂತ ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ ಸೊಲ್ಯೂಷನ್ಗೆ ಬಂದರೆ ಅದಕ್ಕೆ ನಾವು ಈ ರೀತಿ ಒಂದು ಫಾರ್ಮೆಟ್ ಹಾಕೋಬೇಕು. ಫಾರ್ಮೆಟ್ ಹೇಗಿದೆ ಅಂತ ಒಂದ್ಸರಿ ನೋಡ್ಕೊಳ್ಳಿ. ಸೇಲ್ಸ್ ಡಿವಿಷನ್ ಕಾಲಮ್ 1 ಬರುತ್ತೆ, ಪ್ರಾಡಕ್ಟ್ ಕಾಲಮ್ ಬರುತ್ತೆ, ಬಜೆಟ್ ಫಾರ್ ದ ಇಯರ್ 2010 ವಿಚ್ ಈಸ್ ಆಲ್ರೆಡಿ ಗಿವನ್ ಇನ್ ದ ಪ್ರಾಬ್ಲಮ್. 2010ನಲ್ಲಿ ಆಲ್ರೆಡಿ ಏನವರು ಬಜೆಟ್ ಪ್ರಿಪೇರ್ ಮಾಡ್ಕೊಂಡಿದ್ರು ಅದರದ್ದೊಂದು ಕಾಲಮ್. ಅದರಲ್ಲಿ ಕ್ವಾಂಟಿಟಿ, ಪ್ರೈಸ್ ಪರ್ ಯೂನಿಟ್ ಆ್ಯಂಡ್ ದೆನ್ ವ್ಯಾಲ್ಯೂ, ಅಂದರೆ ಕ್ವಾಂಟಿಟಿ ಇಂಟು ಪ್ರೈಸ್ ಮಾಡಿದ್ರೆ ಯು ವಿಲ್ ಗೆಟ್ ದ ವ್ಯಾಲ್ಯೂ ಆರ್ ಅಮೌಂಟ್ ಕಾಲಮ್. ನೆಕ್ಸ್ಟ್ ಆ್ಯಕ್ಚುಯಲ್ ಸೇಲ್ಸ್ ಫಾರ್ ದ ಇಯರ್ 2010. 2010ನಲ್ಲಿ ಏನು ಆ್ಯಕ್ಚುಯಲ್ ಸೇಲ್ಸ್ ಆಗಿದೆ ಆ ಕಾಲಮ್. ಸೊ ಅಲ್ಲೂ ಸೇಮ್ ಕ್ವಾಂಟಿಟಿ, ಪ್ರೈಸ್, ವ್ಯಾಲ್ಯೂ ಆರ್ ಅಮೌಂಟ್. ಸೊ ಕ್ವಾಂಟಿಟಿ ಏನು ಕ್ವಾಂಟಿಟಿ ಸೇಲ್ ಆಗಿದೆ, ಯಾವ ಪ್ರೈಸಿಗೆ ಸೇಲ್ ಮಾಡಿದ್ದಾರೆ, ಆ್ಯಂಡ್ ದೆನ್ ಅದರದ್ದು ವ್ಯಾಲ್ಯೂ ಎಷ್ಟು. ಇದನ್ನು ನೆಕ್ಸ್ಟ್ ಕಾಲಮಲ್ಲಿ ಬಜೆಟ್ ಫಾರ್ ದ ಇಯರ್ 2011. ಸೊ ನಮಗೇನು ಕ್ವಶನ್ ಕೇಳಿದ್ದಾರೆ ಪ್ರಾಬ್ಲಮಲ್ಲಿ ಅದನ್ನು ಇಲ್ಲಿ ನಾವು ಮಾಡಬೇಕು. ಸೊ ಕ್ವಾಂಟಿಟಿ, ಪ್ರೈಸ್ ಆ್ಯಂಡ್ ವ್ಯಾಲ್ಯೂ ಅಂದರೆ ಅಮೌಂಟ್. ನೆಕ್ಸ್ಟ್ ಕೊಟ್ಟಿರೋ ಪ್ರಾಬ್ಲಮಲ್ಲಿ ಬಜೆಟ್ ಫಾರ್ ದ ಇಯರ್ 2010 ಆ್ಯಂಡ್ ಆ್ಯಕ್ಚುಯಲ್ಸ್ ಫಾರ್ ದ ಇಯರ್ 2010. ಏನು ಪ್ರೀವಿಯಸ್ ಇಯರ್ದವರು ಡೇಟಾ ಕೊಟ್ಟಿದ್ರು ಆ್ಯಸ್ ಇಟ್ ಈಸ್ ಹಾಗೆ ಫಾರಮಲ್ಲಿ ಬರ್ಕೋಬೇಕು. ಇದನ್ನು ಹಾಗೆ ಖಾಲಿ ಬಿಟ್ಕೋಬೇಕು. ನೆಕ್ಸ್ಟು ವಿತ್ ದಿಸ್ ಈ ಇನ್ಫಾರ್ಮೇಷನೆಲ್ಲ ಫಿಲ್ ಮಾಡಾದಮೇಲೆ ಅಲ್ಲಿ ಬೇರೆ ಏನು ಪ್ರಾಬ್ಲಮಲ್ಲಿ ಇನ್ಫಾರ್ಮೇಷನ್ ಏನು ಹೇಳಿರ್ತಾರೆ, ಏನು ಡೇಟಾ ಹೇಳಿರ್ತಾರೆ ಅದನ್ನು ನೋಡಿಕೊಂಡು ಇದನ್ನು ನಾವು ಪ್ರಿಪೇರ್ ಮಾಡ್ತೀವಿ. ಓಕೆ, ಸೊ ಇಲ್ಲಿ ನೋಡೋಣ. ಸೊ ಬಾಂಬೆ ಸೇಲ್ಸ್ ಡಿವಿಷನ್ ಬಾಂಬೆನಲ್ಲಿ ಪ್ರಾಡಕ್ಟ್ A 1 lakh ಯೂನಿಟ್ಸ್ 8 rupees ಪರ್ ಯೂನಿಟ್ ಆಗಿ ಸೇಲ್ ಆಗುತ್ತೆ. ಸೊ ಟೋಟಲ್ 8 lakh rupees ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದರು. ಆ್ಯಕ್ಚುಲಿ ಎಷ್ಟು ಸೇಲ್ಸ್ ಆಗಿದೆ? 1,25,000 ಯೂನಿಟ್ ಸೇಲ್ಸ್ ಆಗಿದೆ. ಎಷ್ಟು ರುಪೀಸಿಗೆ? 8 rupees ಪರ್ ಯೂನಿಟಿಗೆ. ಟೋಟಲ್ ಅಮೌಂಟ್ ಬಂದಿರೋದು 10 lakh rupees. ದೆನ್ ಅದೇ ಝೋನಲ್ಲಿ ಪ್ರಾಡಕ್ಟ್ B 70,000 ಎಕ್ಸ್ಪೆಕ್ಟ್ ಮಾಡಿದರು. 5 rupeesಗೆ ಸೇಲ್ ಮಾಡ್ತೀವಿ ಅಂತ, 3,50,000 ಬರುತ್ತೆ ಅಂತ. ಎಷ್ಟು ಸೇಲ್ ಆಗಿದೆ? 75,000 ಸೇಲ್ ಆಗಿದೆ. ಎಷ್ಟು ರುಪೀಸಿಗೆ? 5 rupeesಗೆ. ಅಮೌಂಟ್ ಬಂದಿರೋದು ಎಷ್ಟು? 3,75,000. ಸೊ ಅದರದ್ದು ಟೋಟಲ್ ಮಾಡಿ ಇಟ್ಕೋತೀವಿ. ಡಿವಿಷನ್ ವೈಸ್ ಬಾಂಬೆ, ಪ್ರಾಡಕ್ಟ್ A, ಪ್ರಾಡಕ್ಟ್ B, ಟೋಟಲ್ ಎಷ್ಟು ಯೂನಿಟ್ ಸೇಲ್ ಆಯಿತು. ಪ್ರೈಸ್ ಟೋಟಲ್ ಏನು ಬೇಡ, ಯಾಕಂದ್ರೆ ಬೇರೆ ಬೇರೆ ಪ್ರಾಡಕ್ಟು ಬೇರೆ ಪ್ರೈಸ್ ಆಗಿರೋದ್ರಿಂದ ಅದು ನಾವು ಬೇರೆ ಬೇರೆ ಪ್ರಾಡಕ್ಟ್ ಆಗಿರೋದ್ರಿಂದ ಅದರದ್ದು ಟೋಟಲ್ ಮಾಡೋಲ್ಲ. ನೆಕ್ಸ್ಟ್ ಟೋಟಲ್ ಅಮೌಂಟ್, ಟೋಟಲ್ ಯೂನಿಟ್ಸಿಂದ ಎಷ್ಟು ಅಮೌಂಟು ಬಂದಿರುತ್ತೆ ಅಂತ ನೋಡೋಕ್ಕೆ ಒಂದು ಸಪ್ರೇಟು ಟೋಟಲ್ ಕಾಲಮ್ ಝೋನ್ ವೈಸ್ ಹಾಕೋತೀವಿ. ನೆಕ್ಸ್ಟ್ ಡೆಲ್ಲಿ ಝೋನಿಗೆ ಬಂದಾಗ, ಸೊ A ಅಲ್ಲಿ ಯಾವುದೇ ಥರ ಪ್ರಾಡಕ್ಟ್ ಸೇಲ್ ಮಾಡ್ತೀವಿ ಅಂತ ಬಜೆಟ್ ಮಾಡ್ಕೊಂಡಿರಲಿಲ್ಲ. ಸೊ ಆ್ಯಕ್ಚುಯಲ್ಲೂ ಕೂಡ ಆಗಿಲ್ಲ. ನೆಕ್ಸ್ಟ್ ಪ್ರಾಡಕ್ಟ್ B 1,10,000 ಯೂನಿಟ್ ಸೇಲ್ ಆಗುತ್ತೆ.
₹5 ಹಾಗೆ. ಸೊ ಟೋಟಲ್ 5,50,000 ಬರುತ್ತೆ ಅಂದ್ಕೊಂಡಿದ್ರು. ಎಷ್ಟು ಸೇಲ್ ಆಗಿದೆ? 1,25,000 ಸೇಲ್ ಆಗಿದೆ. ₹5ಗೆ ₹6,25,000 ಬಂದಿದೆ. ನೆಕ್ಸ್ಟ್ ಅದರ ಟೋಟಲ್ 1,10,000 ಯೂನಿಟ್ಸ್ ಬಂದಿದೆ, ಸೇಲ್ ಆಗಿದೆ. 5,50,000 ಬಂದಿದೆ, ಬಜೆಟ್ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ಎಷ್ಟು ಬಂದಿದೆ ಟೋಟಲ್? ನೆಕ್ಸ್ಟ್ ಕೋಲ್ಕತ್ತಾ ಆರ್ ಕಲ್ಕತ್ತಾ. ಪ್ರಾಡಕ್ಟ್ ಎ 1,50,000 ಎಕ್ಸ್ಪೆಕ್ಟ್ ಮಾಡಿದರು ಎಟ್ ದ ರುಪೀಸ್ ಆಫ್ 8, 12 lakh rupees ಬರುತ್ತೆ ಅಂತ. ಎಷ್ಟು ಸೇಲ್ ಮಾಡಿದ್ದಾರೆ? 1,55,000 ಸೇಲ್ ಮಾಡಿದ್ದಾರೆ. ₹8 ಹಾಗೆ ₹12,40,000 ಅಮೌಂಟ್ ಬಂದಿದೆ. ಸೊ ಇದರದ್ದು ಟೋಟಲ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಪ್ರಾಬ್ಲಮ್ ಕೊಟ್ಟಿರೋ ಇನ್ಫಾರ್ಮೇಷನ್ನ ಹಾಗೆ ಬರ್ಕೊಂಡಾದಮೇಲೆ ನೆಕ್ಸ್ಟು ಹೊಸ ಬಜೆಟ್ ಏನು ಕೇಳಿದರೆ ಅದನ್ನು ಹೇಗೆ ಪ್ರಿಪೇರ್ ಮಾಡಬೇಕು, ಅದಕ್ಕೆ ಪ್ರಾಬ್ಲಮಲ್ಲಿ ಹೊಸ ಬಜೆಟ್ನ ಪ್ರಿಪೇರ್ ಮಾಡೋದಕ್ಕೆ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅದನ್ನು ನೋಡಬೇಕು. ನೋಡಿ, ಫ್ರಮ್ ದ ರಿಪೋರ್ಟ್ಸ್ ಆಫ್ ದ ಸೇಲ್ಸ್ ಪರ್ಸನಲ್, it was considered that the sales budget for the year ending 31st December 2011 would be higher than 2010 budget in the following aspects. So ಇಲ್ಲಿ would be higher than 2010 budget. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಆ್ಯಕ್ಚುಯಲ್ಸ್ನ ಪ್ರಿಪೇರ್ ಮಾಡಬೇಕಾದ್ರೆ, ಇಲ್ಲಿ ಹೊಸ ಸೇಲ್ಸ್ ಬಜೆಟ್ ಪ್ರಿಪೇರ್ ಮಾಡಬೇಕಾದ್ರೆ ಆ್ಯಕ್ಚುಯಲ್ ಸೇಲ್ಸ್ನ ಬೇಸಾಗಿ ತಗೋಬೇಕು ಅಥವಾ ಬಡ್ಜೆಟೆಡ್ ಸೇಲ್ಸ್ನ ಬೇಸಾಗಿ ತಗೋಬೇಕು. ಸೊ ಇಲ್ಲೇನು ಹೇಳಿದ್ದಾರೆ? 2010 ಬಜೆಟ್ ಇನ್ ದ ಫಾಲೋಯಿಂಗ್ ಆಸ್ಪೆಕ್ಟ್ಸ್ ಅಂತ ಹೇಳಿದ್ದಾರೆ. ಸೊ 2010ದು ಬಡ್ಜೆಟೆಡ್ ಸೇಲ್ಸ್ ಏನಿತ್ತು ಅದನ್ನು ಬೇಸಾಗಿ ತಗೋಬೇಕು. ಸೊ ಏನು ಹೇಳಿದರೆ 2011 ಸೇಲ್ಸ್ ಬಡ್ಜೆಟು 2010 ಬಡ್ಜೆಟ್ಗಿಂತ ಜಾಸ್ತಿ ಇರುತ್ತೆ. ಎಷ್ಟು ಜಾಸ್ತಿ ಇರುತ್ತೆ? ಇಲ್ಲಿ ಹೇಳಿದ್ದಾರೆ ಎಷ್ಟೆಷ್ಟು ಜಾಸ್ತಿ ಇರುತ್ತೆ ಅಂತ. ಸೊ ಯಾರು ಹೇಳಿರೋದು? ಸೇಲ್ಸ್ ಪರ್ಸನಲ್, ಕಂಪ್ನಿದು ಸೇಲ್ಸ್ ಟೀಮ್ ಏನಿದೆ ಅವರು ಕಂಪ್ನಿಗೆ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಆ ರಿಪೋರ್ಟಲ್ಲಿ ಇದೆಲ್ಲ ಇದೆ ಅಂತ ಹೇಳಿದ್ದಾರೆ ಪ್ರಾಬ್ಲಮಲ್ಲಿ. ಸೊ ಎಷ್ಟು ಜಾಸ್ತಿ ಇರುತ್ತೆ ನೋಡಿ, ಮುಂಬೈ ಪ್ರಾಡಕ್ಟ್ ಎ 8,000 ಯೂನಿಟ್ ಜಾಸ್ತಿ ಇರುತ್ತೆ ಅಂತ ಹೇಳಿದ್ದಾರೆ. ಇಟ್ ಮೀನ್ಸ್ ಬಾಂಬೆನಲ್ಲಿ 1 lakh ಯೂನಿಟ್ಸ್ ಪ್ರಾಡಕ್ಟ್ ಎ ಸೇಲ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರಲ್ಲ 2010ನಲ್ಲಿ ಏನು ಬಡ್ಜೆಟ್ ಮಾಡ್ಕೊಂಡಿದ್ರು, ಅದಕ್ಕಿಂತ 8,000 ಜಾಸ್ತಿ 2011ನಲ್ಲಿ ಜಾಸ್ತಿ ಆಗುತ್ತೆ ಅಂತ. ಓಕೆ, ನೆಕ್ಸ್ಟು ಪ್ರಾಡಕ್ಟ್ ಬಿ 5,000 ಜಾಸ್ತಿ ಆಗುತ್ತೆ. ಇಟ್ ಮೀನ್ಸ್ 70,000 ಇದ್ದಿದ್ದು ಇಲ್ಲಿ 5,000 ಜಾಸ್ತಿ ಆದರೆ 75,000 ಆಗುತ್ತೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಡೆಲ್ಲಿ ಪ್ರಾಡಕ್ಟ್ ಬಿ 13,000 ಯೂನಿಟ್ಸ್ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಡೆಲ್ಲಿನಲ್ಲಿ ಪ್ರಾಡಕ್ಟ್ ಬಿ ಆ್ಯಕ್ಚುಯಲ್ ಬೇಸ್ ಎಷ್ಟಿರೋದು 1,10,000. ಸೊ 13,000 ಜಾಸ್ತಿ ಆಗುತ್ತೆ ಅಂತಂದರೆ 1,10,000 ಪ್ಲಸ್ 13,000 1,23,000 ಜಾಸ್ತಿ ಆಗುತ್ತೆ. ಓಕೆ, ನೆಕ್ಸ್ಟು ಕೋಲ್ಕತ್ತಾ ಪ್ರಾಡಕ್ಟ್ ಎ 10,000 ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದಾರೆ. ಮೀನ್ಸ್ ಕೋಲ್ಕತ್ತಾದಲ್ಲಿ ಪ್ರಾಡಕ್ಟ್ ಎ 1,50,000 ಇರೋದು ಇಲ್ಲಿ 10,000 ಜಾಸ್ತಿ ಆಗುತ್ತೆ ಅಂತಂದರೆ 1,60,000 ಯೂನಿಟ್ಸು ಸೇಲ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಹೇಳಿರೋದನ್ನು ಆ್ಯಸ್ ಇಟ್ ಈಸ್ ಇಲ್ಲಿ ನಾನು ಕಾಪಿ ಮಾಡಿದ್ದೀನಿ. 1,08,000 ಹೇಗೆ ಮುಂಬೈ ಪ್ರಾಡಕ್ಟ್ ಎ 8,000 ಜಾಸ್ತಿ ಆಗುತ್ತೆ. ಯಾವುದರಿಂದ ಜಾಸ್ತಿ ಆಗುತ್ತೆ? 2010 ಬಜೆಟ್ ಏನಿತ್ತು ಅದಕ್ಕಿಂತ 8,000 ರೂಪೀಸ್ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ 2010ನಲ್ಲಿ ಬಜೆಟ್ 1 lakh ಪ್ಲಸ್ 8,000 1,08,000. ಅದೇ ಥರ 2010ನಲ್ಲಿ ಬಿ ಪ್ರಾಡಕ್ಟು 70,000 ಪ್ಲಸ್ 5,000 ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರು. ದಟ್ ಈಸ್ 75,000 ಆಗಿದೆ. ನೆಕ್ಸ್ಟ್ ಡೆಲ್ಲಿ ಝೋನಲ್ಲಿ ಪ್ರಾಡಕ್ಟ್ ಎ ಬಗ್ಗೆ ನೆಕ್ಸ್ಟ್ ಏನು ಹೇಳಿದ್ದಾನೆ ಅದು ನೋಡೋಣ ಆಮೇಲೆ ಏನು ಅಂತ. ಬಿ 1,10,000 ಇತ್ತು. ಸೊ ಅದರಲ್ಲಿ 13,000 ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರು. ಸೊ ಟೋಟಲ್ 1,23,000 ಬಜೆಟ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಕೋಲ್ಕತ್ತಾದಲ್ಲಿ ಎ 1,50,000 ಬಜೆಟ್ ಮಾಡ್ಕೊಂಡಿದ್ರು.
ಎಷ್ಟು ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರು 10,000 ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರು. ಸೊ 1,50,000 + 10 1,60,000 ಮಾಡ್ಕೊಂಡಿದ್ದೀವಿ. ಸೊ ಪ್ರೈಸಸ್ಸಲ್ಲಿ ಏನು ಚೇಂಜಸ್ ಹೇಳಿಲ್ಲದೆ ಇರೋದ್ರಿಂದ ಆ್ಯಸ್ ಇಟ್ ಈಸ್ ಬಜೆಟಲ್ಲಿ ಏನು ಹೇಳಿರ್ತಾನೆ ಅದನ್ನೇ ನಾವು ಇಲ್ಲಿ ಕ್ಯಾರಿ ಮಾಡ್ತೀವಿ. 8, 5, ದೆನ್ ಡೆಲ್ಲಿ ಪ್ರಾಡಕ್ಟ್ ಬಿ ಎಷ್ಟು 5 rupees, ಆ್ಯಂಡ್ ದೆನ್ ಕೋಲ್ಕತ್ತಾ ಪ್ರಾಡಕ್ಟ್ ಎ ಎಷ್ಟು 8 rupees. Okay, it will be like this. Then next ಏನು ಇನ್ಫಾರ್ಮೇಷನ್ ಹೇಳಿದ್ರಲ್ಲ ಅದು ನೋಡೋಣ ಏನು ಅಂತ. ಇಂಟೆನ್ಸಿವ್ ಸೇಲ್ಸ್ ಕ್ಯಾಂಪೇನ್ ಇನ್ ಡೆಲ್ಲಿ ಆ್ಯಂಡ್ ಕೋಲ್ಕತ್ತಾ ಈಸ್ ಎಕ್ಸ್ಪೆಕ್ಟೆಡ್ ಟು ರಿಸಲ್ಟ್ ಇನ್ ಅಡಿಷನಲ್ ಸೇಲ್ಸ್ ಆಫ್ 25,000 units ಆಫ್ ಪ್ರಾಡಕ್ಟ್ ಎ ಇನ್ ಡೆಲ್ಲಿ. ಸೊ ಡೆಲ್ಲಿನಲ್ಲಿ ಮತ್ತು ಕೋಲ್ಕತ್ತಾದಲ್ಲಿ ಒಂದು ಇಂಟೆನ್ಸಿವ್ ಸೇಲ್ಸ್ ಕ್ಯಾಂಪೇನ್ ಅಡ್ವರ್ಟೈಸ್ಮೆಂಟ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದರೆ ಅಡಿಷ್ನಲ್ ಸೇಲ್ಸ್ ಆಗುತ್ತೆ. ಯಾವ ಪ್ರಾಡಕ್ಟ್ ಎದು ಎಷ್ಟು 25,000 ಸೇಲ್ಸ್ ಆಗೋ ಚಾನ್ಸಸ್ ಇದೆ ಅಂತ ಹೇಳಿದ್ದಾರೆ. ಸೊ ಅದನ್ನು ನಾವಿಲ್ಲಿ ಬರ್ಕೋತಾ ಇದ್ದೀವಿ. ಸೊ ಡೆಲ್ಲಿ ಎ ಝೋನ್ ಹಳೆ ಬಜೆಟಲ್ಲಿ ಯಾವುದೇ ಸೇಲ್ ಆಗಲ್ಲ ಅಂತ ಅಂದ್ಕೊಂಡಿದ್ರು, ಬಟ್ ಈಗ 2011ನಲ್ಲಿ ಒಳ್ಳೆ ಸೇಲ್ಸ್ ಪ್ರಮೋಷನ್ ಮಾಡೋದ್ರಿಂದ ಎಷ್ಟು 25,000 units ಪ್ರಾಡಕ್ಟಿಗೆ ಸೇಲ್ ಆಗೋ ಚಾನ್ಸಸ್ ಇದೆ ಅಂತ ಹೇಳಿದೆ. ಸೊ ಅದನ್ನು ಬರ್ಕೊಳ್ಳೋಣ. 25,000 ಪ್ರೈಸ್ ಏನು ಹೇಳಿಲ್ಲದೆ ಇರೋದ್ರಿಂದ ಪ್ರೈಸ್ ಇಸ್ 8 rupees, ಅದನ್ನೇ ಕ್ಯಾರಿ ಮಾಡ್ತೀವಿ. ಓಕೆ, ನೆಕ್ಸ್ಟು ಆ್ಯಂಡ್ 18,000 units ಆಫ್ ಪ್ರಾಡಕ್ಟ್ ಬಿ ಇನ್ ಕೋಲ್ಕತ್ತಾ. ಸೊ ಪ್ರಾಡಕ್ಟ್ ಬಿ 2010 ಬಜೆಟಲ್ಲಿ ಪ್ರಾಡಕ್ಟ್ ಬಿ ಏನು ಸೇಲ್ಸ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಆ್ಯಕ್ಚುಲಿ ಏನೂ ಆಗಿರಲಿಲ್ಲ, ಬಟ್ ಹೊಸದಾಗಿ ಎಷ್ಟು 18,000ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಅಮೌಂಟ್ ಎಷ್ಟು 5 rupees. ಓಕೆ, ಸೊ ಈಗ ಇದರದ್ದು ಮಲ್ಟಿಪ್ಲಿಕೇಶನ್ ಮಾಡಿ ಅಮೌಂಟ್ ಬರೆಯೋಣ. ಎಷ್ಟು ಬರುತ್ತೆ 8,64,000, ದೆನ್ 3,75,000, ದೆನ್ 2 lakh, then 6,15,000, then 1,16,000 into 8, 12,80,000. next 18,000 into 5, 90,000. ಸೊ ಇನ್ನೇನಾದರೂ ಇದೆಯಾ ಇನ್ಫಾರ್ಮೇಷನ್? ಬೇರೆ ಏನೂ ಇನ್ಫಾರ್ಮೇಷನ್ ಏನಿಲ್ಲ. ಸೊ ಅಲ್ಲಿ ಏನೇನು ಇನ್ಫಾರ್ಮೇಷನ್ ಕೊಟ್ಟಿದ್ರು, ಏನು ಹೇಳಿದರು, ಅದನ್ನೆಲ್ಲರೂ ನಾವಿಲ್ಲಿ ಬರೆದಿದ್ದೀವಿ. ಸೊ ಇದ್ರದ್ದು ಟೋಟಲ್ ಮಾಡ್ಕೊಳ್ಳೋಣ ಎಷ್ಟು ಅಂತ. ದಿಸ್ ಈಸ್ 1,83,000. ದಿಸ್ ವಿಲ್ ಬಿ ಡ್ಯಾಶ್ 12,39,000. ನೆಕ್ಸ್ಟ್ 1,48,000. ದಿಸ್ ಈಸ್ ಡ್ಯಾಶ್. ನೆಕ್ಸ್ಟ್ 8,15,000. next this is 1,78,000. this is dash. total is 13,70,000. so now ಪ್ರಾಬ್ಲಮ್ ಅಲ್ಲಿ ಏನೇನು ಹೇಳಿದ್ರು, ಏನು ಕೇಳಿದ್ರು, ಅದನ್ನೆಲ್ಲ ನಾವು ನೋಡಿಕೊಂಡು, ಏನು ಇನ್ಫಾರ್ಮೇಷನ್ ಕೊಟ್ಟಿದ್ರು ಅದನ್ನೆಲ್ಲ ನೋಡಿಕೊಂಡು ವಿ ಹ್ಯಾವ್ ಪ್ರಿಪೇರ್ಡ್ ಎ ಸೇಲ್ಸ್ ಬಜೆಟ್ ಫಾರ್ 2011. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರಾಬ್ಲಮ್ ನಂಬರ್ 2ನ ಸಾಲ್ವ್ ಮಾಡ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ವೆರಿ ಮಚ್.